ಮಾನ್ಯ ಅಧ್ಯಕ್ಷರೇ, ನಾನು ಒಬ್ಬ ಪೌರ ಕಾರ್ಮಿಕ. ನಮ್ಮಮ್ಮ ಹನುಮಕ್ಕ ಪೌರ ಕಾರ್ಮಿಕ, ನಮ್ಮಪ್ಪ ಸಂಗಪ್ಪ ಪೌರ ಕಾರ್ಮಿಕ. ಗಾಂಧಿನಗರ, ದಾವಣಗೆರೆ, ಆಜಾದ್ ನಗರ, ಅಬ್ದುಲ್ ಜಬ್ಬಾರ್ ಮನೆ ಹತ್ರ ನಾವು ಕಸ ಹೊಡೆಯೋಕೆ ಹೋಗಿದ್ದು ಬೆಳಗ್ಗೆ 5 ಗಂಟೆಗೆ ನಾನು ನಮ್ಮ ಅಮ್ಮನ ಜೊತೆಗೆ. ಇವತ್ತು ನಾನು ಏನಾದರೂ ಶಾಸಕನಾಗಿದ್ದೇನೆ ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟಿರ್ತಕ್ಕ ಸಂವಿಧಾನದ ಅಡಿಯಲ್ಲಿ ಇವತ್ತು ನಾನು ಪೌರ ಕಾರ್ಮಿಕ ಮಗನಾಗಿ ಇಲ್ಲಿಗೆ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಒಬ್ಬ ಪೌರ ಕಾರ್ಮಿಕ ಮಗ ಕಸ ಹೊಡೆದು ಇಲ್ಲಿ ಬಂದು ಶಾಸಕನಾಗಿ ಅಂದರೆ ನಮ್ಮ ಅಪ್ಪ ಅಮ್ಮ ದುಡಿದಂತಕ್ಕಂಥ ಶ್ರಮದಿಂದ ನಾನು ಇಲ್ಲಿ ಬಂದಿದ್ದೀನಿ. ಇವತ್ತು ನಮ್ಮ ಪೌರ ಕಾರ್ಮಿಕರ ರಕ್ಷಣೆಯನ್ನು ಸರ್ಕಾರಗಳು ಮಾಡಬೇಕು. ಪೌರ ಕಾರ್ಮಿಕರಿಗೆ ಹಗಲು ದೊರಡೆ ಆಗ್ತಾ ಇದೆ, ಹಗಲು ದೊರಡೆ ಮಾಡ್ತಾ ಇದ್ದಾರೆ ಕಾಂಟ್ರಾಕ್ಟ್ದಾರು ಪೌರ ಕಾರ್ಮಿಕರಿಗೆ. ಅದರಿಂದ ಹಿಂದೆ ಸಿದ್ದರಾಮಯ್ಯ ಒಂದು ಸೆಕೆಂಡ್ ನಾವು ಉಂಡದ್ದಲ್ಲ, ನಾವು ಉಂಡಿರ್ತಕ್ಕಂಥ ನೋವನ್ನು ಹೇಳ್ಕೊಳ್ಳಕ್ಕೆ ಅವಕಾಶ ಕೊಡಿ ದಯಮಾಡಿ. ಇವತ್ತು ಹಗಲು ದೊರಡೆ ನಡೀತಾ ಇದೆ. ಗುತ್ತಿಗೆ ಆಧಾರದ ಮೇಲೆ ಇವತ್ತೇನು ನೇಮಕ ಮಾಡಿರ್ತಕ್ಕಂಥ ಏನು ಕಾಂಟ್ರಾಕ್ಟ್ದಾರ ಇರಲ್ಲ, ಇವತ್ತು ಹಗಲು ದೊರಡೆ ಇವತ್ತೇನು ಟೆರರಿಸ್ಟ್ ಟೈಪ್ ಆ ರೀತಿ ನಡೀತಾ ಇದೆ. ಆ ರೀತಿ ಪೌರ ಕಾರ್ಮಿಕರನ್ನ ರಕ್ತ ಇರ್ತಕ್ಕಂಥ ಕೆಲಸ ಈ ರಾಜ್ಯದಲ್ಲಿ ನಡೀತದೆ. ಅದಕ್ಕೇನಾದ್ರೂ ಮೊದಲನೇ ಹೆಜ್ಜೆ ಇಟ್ಟಿರ್ತಕ್ಕಂಥದ್ದು ಅಂದ್ರೆ ಸಿದ್ದರಾಮಯ್ಯನವರು ಇಡೀ ಮಹಾನಗರ ಪಾಲಿಕೆಯಲ್ಲಿ ಮೈಸೂರು ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಇಡೀ 10,000 ಜನನ ಟೆಂಡರ್ ಕರೆದು ನೋಟಿಫಿಕೇಶನ್ ಮಾಡಿ ಪೌರ ಕಾರ್ಮಿಕರು ನೇಮಕ ಮಾಡ್ಕೊಂಡು ಹೋಗಿದ್ರು. ಇದೇ ಪೌರ ಕಾರ್ಮಿಕರು 25 ವರ್ಷ ಅಲ್ಲಿ ದಿನಗೂಲಿಯಾಗಿ ನೌಕರಿ ಮಾಡ್ತಾ ಇದ್ರು, ಅವ್ರನ್ನೇ ನೇಮಕ ಮಾಡಲಿಲ್ಲ. ಆಗ ಆಂಜನೇಯರು ಸಂಬಂಧಪಟ್ಟಂತ ಸಿದ್ದರಾಮಯ್ಯವರಿಗೆ ಆದೇಶ ಮಾಡಿಸಿ ಏನು ಟೆಂಡರ್ ಏನು ಪ್ರಕ್ರಿಯೆ ಮಾಡಿದ್ರಲ್ಲ ಟೆಂಡರನ್ನ ಅದನ್ನು ವಜಾಗೊಳಿಸಿ ಅವರೆಲ್ಲರಿಗೆ ಕಾಯಂಬಾಗಿ ನೌಕರಿಯನ್ನು ಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯರು ಆ ಸಂದರ್ಭದಲ್ಲಿ ಇವತ್ತು 35-40 ಸಾವಿರ ರೂಪಾಯಿ ಸಂಬಳ ತಗೊಂತ ಇದ್ದಾರೆ. ಇನ್ನು 30-40 ಸಾವಿರ ಜನ ಪೌರ ಕಾರ್ಮಿಕರು ಈಗ ನೀವು ಪೌರ ಮಗನಾಗಿ ತಾವು MLA ಆಗಿ ಬಂದಿದ್ದೀರಿ. ಇಡೀ ಕರ್ನಾಟಕ ರಾಜ್ಯ ಜನತೆ ಪರವಾಗಿ ಎಲ್ಲ ಅಭಿನಂದನೆ ಶುಭ ಸಲ್ಲಿಸ್ತೇನೆ. ದೊಡ್ಡ ಸ್ಥಾನಕ್ಕೆ ಹೋಗಬೇಕು ಶುಭ ಸಲ್ಲಿಸ್ತೇನೆ. ಈಗ ಸಚಿವರು ಪ್ರಸ್ತಾವನೆ ಮಂಡಿಸಬೇಕು.